ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪಲ್ಲೂಸ್ ವೆಜಿ ಕಿಚನ್. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು 1 ಕಪ್ ಅಷ್ಟು ದೋಸೆ ಅಕ್ಕಿ ತಗೋತೀನಿ. ಇಲ್ಲಾಂದ್ರೆ ಸೋನಾ ಮಸೂರಿ ಬೇಕಾದ್ರೂ ತಗೋಬಹುದು. 1/4 ಕಪ್ ಅಷ್ಟು ಹೆಸರುಬೇಳೆ ಹಾಕೋತೀನಿ. ಇದೆರಡನ್ನೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 3 ರಿಂದ 4 ಸಲ ವಾಶ್ ಮಾಡ್ಕೊಂಡು 4 ಟು 5 ಅವರ್ಸ್ ನೆನೆಯಕ್ಕೆ ಬಿಡಿ. ಈಗ ನೆಂದಿದೆ. ಸೊ ನೀರ್ನೆಲ್ಲ ಫಿಲ್ಟರ್ ಮಾಡ್ಕೊಳ್ಳಿ. ಇಲ್ಲಿ ನೀರ್ ಹಾಕೊಂಡು ರುಬ್ಬೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಟೊಮೆಟೊ ಹಾಕೊಳ್ಳೋದ್ರಿಂದ ನೀರ್ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಬೇಕಿದ್ರೆ ಜಸ್ಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ಕೆ ಹಾಕೋಬಹುದಷ್ಟೇ. ಸೊ ಈಗ ನಾನು ಇದನ್ನೆಲ್ಲ ಮಿಕ್ಸರ್ ಜಾರ್‌ಗೆ ಹಾಕೋತೀನಿ. ನಾನಿಲ್ಲಿ ಒಂದು 3 ರಿಂದ 4 ಟೊಮೆಟೊ ಯೂಸ್ ಮಾಡಿದ್ದೀನಿ. ಮೀಡಿಯಂ ಸೈಜ್‌ದು. ಬೇಕಾದ್ರೆ ಇನ್ನ ಒಂದೆರಡು ಎಕ್ಸ್ಟ್ರಾ ಹಾಕೋಬಹುದು, ತೊಂದ್ರೆ ಇಲ್ಲ. ಸ್ವಲ್ಪ ಶುಂಠಿ, ಖಾರಕ್ಕೆ ತಕ್ಕಂತೆ ಒಣಮೆಣಸಿನಕಾಯಿ, 2 ಸ್ಪೂನ್ ಧನಿಯಾ, 1 ಸ್ಪೂನು ಜೀರಿಗೆ, 1 ಸ್ಪೂನು ಕಾಳುಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ನಾನು ಗ್ರೈಂಡ್ ಮಾಡ್ಕೋತಿದ್ದೀನಿ. ಸೊ ಇವಾಗ ಸ್ಮೂತ್ ಪೇಸ್ಟ್ ಆಗಿದೆ. ನೋಡಿ, ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಾಂದ್ರೆ ಸ್ವಲ್ಪ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಟ್ಟನ್ನ ಫರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕೊಂಡು ಒಂದು 15 ಟು 20 ಮಿನಿಟ್ಸ್ ಬಿಡ್ತಿದ್ದೀನಿ ನೆನೆಯಕ್ಕೆ. 15 ಟು 20 ಮಿನಿಟ್ಸ್ ಆದ್ಮೇಲೆ ತವಾ ಕಾಯಕ್ಕಿಡಿ, ದೋಸೆ ಹಾಕಿ ಕ್ಲೋಸ್ ಮಾಡಿ ಮೀಡಿಯಂ ಕಾವಲ್ಲಿ ಬೇಯಿಸಿ. 2 ಕಾಯಿನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಡಿ. ಈಗ ಟೊಮೆಟೊ ದೋಸೆ ರೆಡಿ ಟು ಸರ್ವ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್‌ನ ಲೈಕ್, ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.